ನಾನೀಗ ಕಾಲ್ ಕಟ್ ಮಾಡ್ಲಾ? ಮಾಡ್ತೀರಾ? ಎಲ್ಲಿ ಮಾಡಿ ನೋಡೋಣ. ಮಾಡ್ತೀನಿ. ಅಲ್ಲ ಮಾಡಕ್ ಹೇಳ್ದಿಯಲ್ಲ, ನಾನೆಲ್ಲೋ ಕಿಸ್ ಮಾಡ್ಬೇಕೇನೋ ಅಂತ ಕಿಸ್ ಮಾಡ್ಬಿಟ್ಟೆ. ಎಲ್ಲ ಮಾಡಿದ್ರೆ ನಾನು ಏನು ಅಂತ ಮಾತಾಡ್ಲಿ ಸರ್? ಏನು ಮಾತಾಡ್ಬೇಡ, ಸುಮ್ಮನೆ ಕೊಟ್ಟಿದ್ದನ್ನ ತಗೊಂಡು ಕಣ್ಣು ಮುಚ್ಕೊಂಡು ಎಂಜಾಯ್ ಮಾಡೋದು ಕಲ್ತ್ಕೊ. ಆಮೇಲೆ ಊರಿಗೆ ರೀಚ್ ಆಗ್ತಿದ್ದಾಗೆ ಕಾಲ್ ಮಾಡು, ಸರಿನಾ? ಏನ್ ಹೆಂಡತಿ, ಕನ್ಸ್ ಕಾಣ್ತಿದ್ದೀರಾ ಹೇಗೆ? ಹಾಗೆಲ್ಲ ಏನೂ ಇಲ್ಲ. ಅದ್ಯಾರೋ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂದ್ರಂತ. ಸರಿ ಸರಿ, ರೀಚ್ ಆದ್ಮೇಲೆ ಕಾಲ್ ಮಾಡು. ಟೇಕ್ ಕೇರ್, ಬಾಯ್. ಅದೆಲ್ಲ ಆಗಲ್ಲ ಸರ್. ಯಾಕೋ ಏನು ಯಾಕೋ ಏನು ಜೊತೆಯಲ್ಲೇ ಬೆರೆತೆವು, ಜಗವನ್ನೇ ಮರೆತೆವು. ನನಗೆ ನೀನು, ನಿನಗೆ ನಾನು, ನನಗೆ ನೀನು, ನಿನಗೆ ನಾನು. ಏನ್ ಶಶಿ ಕರೆದಿದ್ದು? ಅಂಬಿಕಾ, ಅದು ಚಂದ್ರು ಅವ್ರು ಬಂದು ಬಿಸು ಹಬ್ಬ ಕರೆದು ಹೋದ್ರಲ್ಲ, ಅದಕ್ಕೆ ಅಗಸ್ತ್ಯನ ಅಲ್ಲಿ ಕಳ್ಸೋಣ ಅಂತ. ಅವನ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ಅಗಸ್ತ್ಯ ಆ ಮನೆ ಅಳಿಯ, ಮೊದಲನೇ ವರ್ಷದ ಯುಗಾದಿ, ಇವನಲ್ಲಿ ಹೋಗ್ಲೇಬೇಕು, ಅದೇ ಶಾಸ್ತ್ರ. ಅದೆಲ್ಲ ಆಗಲ್ಲ ಶಶಿ. ನನ್ ಮಗ ರಾಯಲ್ ಆಗಿ ಬೆಳ್ದವನು, ಅವನು ಆ ಹಳ್ಳಿಗೆ ಹೋಗಿ ಆ ಬಿಕಾರಿಗಳ ಜೊತೆ ಹಬ್ಬ ಮಾಡ್ಬೇಕಾ? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಏನು ಹಳ್ಳಿಲಿ ಹಬ್ಬ ಆಚರಣೆ ಮಾಡೋರ ಬಿಕಾರಿಗಳು ಅಂತನಾ? ಓಹೋ, ಇರೋದು ಹೇಳಿದ್ರೆ ಕೋಪ ಬರುತ್ತಲ್ವಾ ನಿಮ್ಗೆ? ಅನಿಕಾ, ವಿವೇಕ್, ಅಗಸ್ತ್ಯ, ವೃಂದನ ನಾನು ಬೇರೆ ಕಡೆ ಕಳಿಸ್ತಾ ಇದ್ದೀನಿ. ಅವರು ಹಳ್ಳಿಗೆ ಬರಲ್ಲ. ಅಂತ ಅರ್ಜೆಂಟ್ ಕೆಲಸ ಏನೀಗ? ಎಲ್ಲಿ ಕಳ್ಸಿದ್ಯಾ ಅವ್ರನ್ನ? ಅದನ್ನೆಲ್ಲ ಈಗಲೇ ಹೇಳಕ್ಕಾಗಲ್ಲ ಶಶಿ. ನಿಮ್ಗೆ ಅತ್ತೆಗೆ ಆ ನೆಲ್ಲಿಕಟ್ಟೆ ಹುಡುಗಿ ಅಂದ್ರೆ ಭಾರಿ ಪ್ರೀತಿ ಅಲ್ವಾ? ನಮ್ಗಿಂತ ಅವಳೆ ತಾನೇ ಇಂಪಾರ್ಟೆಂಟ್. ಬೇಕಾದ್ರೆ ನೀವು ಹೋಗಿ, ನಾವ್ಯಾರು ಬರಲ್ಲ, ನನ್ನ ಮಗನ್ನು ಕಳ್ಸಲ್ಲ. ಹಠ ಮಾಡಬೇಡ ಅಂಬಿಕಾ, ಕೊನೆ ಸಲ ಕೇಳ್ತಾ ಇದ್ದೀನಿ, ಕಳಿಸ್ತೀಯೋ ಇಲ್ವೋ? ಕಳ್ಸಲ್ಲ. ಇದೇ ಮಾತಾ? ಹೌದು, ಇದೇ ಕೊನೆ ಮಾತು. ಅಂಬಿಕಾ, ಮಕ್ಳ, ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಟೀಚರ್. ನೀವು ಕಾಣ್ದೆ ನಾವ್ ಎಷ್ಟು ಬೇಜಾರಾಗಿದ್ವಿ ಗೊತ್ತಾ? ನನಗೂ ಬೇಜಾರಾಗಿತ್ತು ಕಣ್ರು. ಈಗ ಬಂದಿದ್ದೀನಲ್ವಾ, ಪರೀಕ್ಷೆ ಎಲ್ಲ ಮುಗ್ದಿದೆ. ಎಲ್ರು ಪರೀಕ್ಷೆ ಹೇಗ್ ಬರ್ದಿದ್ದೀರಾ? ಮುಗೀತು ಟೀಚರ್, ಚಂದ ಬರ್ದಿದ್ದೀವಿ. ನೀವೆಲ್ಲ ಜಾಣ ಮಕ್ಳು ಕಣ್ರು. ಕಾವೇರಿ ಈಗ ಬಂದದ್ದ? ಹೌದು. ತುಂಬಾ ಸಮಯ ಆಯ್ತಲ್ಲ ನಿನ್ನ ನೋಡಿ. ಹೇಗಿದ್ದೀ ಕಾವೇರಿ? ನಾನ್ ಚೆನ್ನಾಗಿದ್ದೀನಿ. ನೀವೆಲ್ರು ಹೇಗಿದ್ದೀರಾ? ನಾವೆಲ್ಲ ಆರಾಮ. ಇದು ಎಂತ ಒಬ್ಬಳೆ ಬಂದದ್ದ? ಅಳಿ ಅಂದ್ರೆ ಇಲ್ಲಿ ಅವ್ರಿಗೆ ಜಾಸ್ತಿ ಕೆಲ್ಸ ಇದೆ, ಅವ್ರು ಆಮೇಲೆ ಬರ್ತಾರೆ. ನನ್ಗಂದ್ರೆ ರಜಾ ಸಿಕ್ತಲ್ವಾ, ಅದಕ್ಕೆ ಚಂದ್ರಮಾವನ್ ಜೊತೆನೆ ಬಂದ್ಬಿಟ್ಟೆ. ನೀನ್ ಬಂದಿದ್ದು ಒಳ್ಳೇದಾಯ್ತೆ ಬಿಡು. ಮಕ್ಕಳೆಲ್ಲ ನೀನ ತುಂಬಾ ನೆನಪು ಮಾಡ್ತಿದ್ರು. ಸ್ವಲ್ಪ ದಿನ ಊರಲ್ಲಿ ಆಯಾಗಿದ್ದು ಖುಷಿಯಾಗಿರು ಆಯ್ತಾ? ಅವಳಿಗೆ ಈಗ ರಜೆ, ಅವಳು ಇಲ್ಲಿ ತುಂಬಾ ದಿನ ಇರ್ತಾಳೆ, ಮತ್ತೆ ಸಿಗ್ತಾಳೆ ನಿಮಗೆ. ಮಗಳೇ, ಅಮ್ಮ ಸರೋಜ ಎಲ್ಲ ಕಾಯ್ತಾ ಇದ್ದಾರೆ, ನಾ ಒಳಗೆ ಹೋಗಲ್ಲ. ಹೌದು ಮಾವ, ನಾನು ಅವ್ರನ್ನೆಲ್ಲ ನೋಡ್ಬೇಕು. ಮಕ್ಳ, ನಾನ್ ನಿಮ್ಗೆಲ್ಲ ಆಮೇಲೆ ಸಿಗ್ತೀನಿ. ಸರಿ ಕಣ್ರ. ಸರಿ ಆಯ್ತು ಮೇಡಮ್. ಕಾವೇರಿ ಅತ್ತೆ, ಅಜ್ಜಿ. ಅಯ್ಯೋ ನನ್ ಕಂದ,
ಏ ಕಾವೇರಿ, ಹೇಗಿದೆಯೇ? ನಾನು ಚೆನ್ನಾಗಿದ್ದೀನತ್ತೆ. ನೀವೆಲ್ಲ ಹೇಗಿದ್ದೀರಾ? ಒಬ್ಳೇ ಬಂದ್ಯಾ? ಎಲ್ಲಿ ಅಳಿಯಂದ್ರು? ಅವ್ರಿಗೆ ಕೆಲಸ ಜಾಸ್ತಿ ಇದೆ, ಅದಕ್ಕೆ ನಾನು ಒಬ್ಳೆ ಬಂದಿದ್ದು. ಆದ್ರೆ ಯಾವಾಗ ಕೇಳಿದ್ರು ನೀನ್ ಇದೇ ಉತ್ತರ ಕೊಡ್ತೀಯಲ್ಲ. ನೀವಿಬ್ರು ಇಲ್ಲಿಗೆ ಬಂದು ಒಂದ್ 4 ದಿನ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡ್ರೆ, ಆದ್ರೆ ಅವರಿಗೆ ಬರ್ಲಿಕ್ಕೆ ಸಮಯ ಇರ್ಬೇಕಲ್ಲ ಸರೋಜ. ದೊಡ್ಡ ವ್ಯವಹಾರ ಅಂದಮೇಲೆ ಸಮಯ ಅಷ್ಟೇ ಬೇಕಾಗ್ತದೆ ಅವರಿಗೆ. ನಾವು ಪದೇ ಪದೇ ಬನ್ನಿ ಬನ್ನಿ ಅಂತ ಪಿರಿ ಮಾಡಿದ್ರೆ ಅವ್ರಿಗೆ ಒಂದು ನಮೂನೆ ಆಗುದಿಲ್ಲ. ಹಬ್ಬಕ್ಕೆ ಬರ್ತಾರೆ ಬಿಡು. ಅಕ್ಕ ಗುಂಡ, ಹೇಗಿದ್ಯೋ? ಪರೀಕ್ಷೆ ಎಲ್ಲ ಹೇಗ್ ಮಾಡಿದೆ? ಸೂಪರ್ ಆಗಿದ್ದೀನಿ ಅಕ್ಕ. ಪರೀಕ್ಷೆ ಎಲ್ಲ ಮುಗ್ದಿ ಬೇಸಿಗೆ ರಜಾ ಕೊಟ್ಟಿದ್ದಾರೆ. ಪರೀಕ್ಷೆ ಏನೋ ಆಗಿದೆ ಮಗಳೇ, ಆದ್ರೆ ಅವನು ಹೇಗೆ ಬರ್ದಿದ್ದಾನೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ. ಯಾಕೆಂದ್ರೆ ಅವು ಒಂದು ಗಳಿಗೆ ಓದಿಲ್ಲ, ಬರೀ ಕುಣ್ಕೊಂಡಿದ್ದ. ಏನಿಲ್ಲ ದೊಡ್ಡಪ್ಪ, ಅಕ್ಕ ಬಾವ ನಂಗೆ ಪೆನ್ನು ಪೆನ್ಸಿಲ್ ಎಲ್ಲ ಕೊಟ್ರಲ್ಲ, ಅದನ್ನ ಬರ್ದಿ ಒಳ್ಳೆ ರ್ಯಾಂಕ್ ತಗೊಂತೀನಿ. ಹೌದೇನೋ? ತುಂಬಾ ಒಳ್ಳೆ ವಿಷಯ. ನೀನ್ ಚೆನ್ನಾಗಿ ಓದಿ ದೊಡ್ಡ ಸಾಧನೆ ಮಾಡ್ಬೇಕು, ಅದೇ ನನ್ನ ಆಸೆ. ಆಗ್ತಾನೆ. ಅದು ಏನ್ ಆಗ್ತಾನೋ ನೋಡೋಣ. ಇರೋ, ನಿಂಗೆ ಏನ್ ತಂದಿದ್ದೀನಿ ಅಂದ್ರೆ, ನಿಂಗೆ ಇಷ್ಟವಾಗಿರೋ ಸೇಬು. ಅಕ್ಕ, ಈ ತರ ಸೇಬು ನಮ್ಮ ಹಳ್ಳಿಲಿ ಸಿಗದೇ ಇಲ್ಲ. ಚೆನ್ನಾಗಿದೆ, ಇದನ್ನ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಹಂಚ್ಕೊಂಡು ತಿಂತೀನಿ. ಏಯ್ ಬಾರೋ ಇಲ್ಲಿ, ಅಲ್ಲಿಡು. 2 ಸೇಬನ್ ತಗೊಂಡು ಹೋಗು. ಎರಡೇ. ನೀ ಏನೇ ಕಾವೇರಿ, ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ? ಹಬ್ಬಕ್ಕೆ ಮಾತ್ರ ಬಂದು ಮುಖ ತೋರಿಸಿ ಹೊರಟು ಬಿಡ್ತೀಯಾ. ನೀ ಮತ್ತೆ ಬರಬೇಕು ಅಂದ್ರೆ ಇನ್ನೊಂದು ಹಬ್ಬನೇ ಬರಬೇಕು. ಇನ್ನು ಅಳಿಯಂದ್ರು ಕೂಡ ಇಲ್ಲೊಂದು ಸ್ವಲ್ಪ ದಿನ ಇರಿ ಅಂದ್ರೆ ಇರೋದೇ ಇಲ್ಲ. ನೀನಾದ್ರೂ ಹೇಳೋದು ಬೇಡವಾ ಅವ್ರಿಗೆ? ಏನೇ ಸರೋಜ, ಬಂದ ಕೂಡಲೇ ಬಟಬಟ ಅಂತ ಶುರು ಮಾಡ್ತೀಯಲ್ಲೇ. ಅಪರೂಪಕ್ಕೆ ಬಂದಿದ್ದಾಳಲ್ಲ, ಬಂದವ್ರನ್ನ ಕೂಡಿಸಿ ಕುಡಿಯೋದಕ್ಕೆ ನೀರು ಪಾನಕ ಏನಾದರೂ ಕೊಟ್ಟು ಕ್ಷೇಮ ಸಮಾಚಾರ ವಿಚಾರಿಸೋದು ಬಿಟ್ಬಿಟ್ಟು ಪಟಪಟ ಅಂತ ಮಾತಾಡ್ತೀಯಲ್ಲ, ಸುಮ್ಮನೆ ಇರೋದಕ್ಕಾಗಲ್ವಾ? ಅಯ್ಯೋ ಅತ್ತೆ, ಅಪರೂಪಕ್ಕೆ ಅಂತ ಬಂದ್ರೆ ಹೀಗೆ ಆಗತ್ತಪ್ಪ. ಸಾಕು ನಡಿ, ಹೋಗಿ ಒಳ್ಳೆ ಟೀ ಮಾಡ್ಕೊಂಡು ಬಂದು ಕೊಡೋವ್ರಿಗೆ. ಸರೋಜ, ಬರೀ ಕಾವೇರಿಗಲ್ಲ, ನಮಗೂ ಎಲ್ಲ ಚಾ ಮಾಡ್ಕೊಂಡು ಬಾ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕುಡಿಯೋ. ಕೂತ್ಕೋ ಕಾವೇರಿ. ಕಾವೇರಿ, ನಿಮ್ಮ ಮನೇಲಿ ಪ್ರಮೋದಾದೇವಿ, ನಿಮ್ಮ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ರೂ ಆರಾಮಾಗಿದ್ದಾರೆ ಅಜ್ಜಿ. ನೀವ್ ಹೇಗಿದ್ದೀರಾ? ಮಂಡಿ ನೋವು ಹೇಗಿದೆ? ಅಯ್ಯೋ, ನನ್ನ ಕಾಲು ನೋವು ಎಲ್ಲೇ ವಾಸಿ ಆಗುತ್ತೆ. ಒಂದು ದಿವಸ ವಾಸಿ ಆದ ಕಾಣುತ್ತೆ, ಮತ್ತೆ ಎದ್ದು ಕಾಣುತ್ತೆ ಆ ನೋವನ್ನ. ಅದೇನು ಮಾಡೋಕ್ಕಾಗಲ್ಲ ಬಿಡು. 2 ದಿವಸ ಹಾಗೆ 2 ದಿವಸ ಹೀಗೆ ಸರಿ ಹೋಗುತ್ತೆ ಬಿಡು. ಅಂದಾಗೆ ನಿಮ್ಮ ಮನೇಲಿ ಮದುವೆ ಕೆಲಸ ಎಲ್ಲ ಜೋರಾಗಿ ನಡೀತಾ ಇದೆಯಾ? ಎಲ್ರೂ ಅದೇ ಕೆಲಸದಲ್ಲಿದ್ದಾರೆ ಅಜ್ಜಿ. ಅದೊಂದು ಮುಗಿದ್ರೆ ಶಾಲೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಆಗ ಮದುವೆ ತಯಾರಿ ಒಂದು ಮಾಡ್ಕೋಬೇಕು. ಅದು ನಿಜಾನೇ. ಅದು ಸರಿ, ನೀನು ಹೇಗಿದ್ದೀಯಮ್ಮ? ನಂಗೇನಾಗಿದೆ ಅಜ್ಜಿ, ನಾನು ಖುಷಿಯಾಗಿದ್ದೀನಿ. ಹೌದಮ್ಮ, ನಾವು ಊರಿಗೆ ಹೋಗ್ಲಿಕ್ಕೆ ಅಂತ ಕಾರ್ ಹತ್ತಿ 1/2 ಕಿಲೋಮೀಟರ್ ಬಂದಿಲ್ಲ, ಅಷ್ಟೊತ್ತಿಗಾಗ್ಲಿ ಅಳಿ ಅಂದ್ರೆ ಫೋನು. ನನಗೆ ಆಶ್ಚರ್ಯ. ಸತ್ಯ ಹೇಳ್ತೇನಮ್ಮ, ಅವರಿಗೆ ಇವಳ ಮೇಲೆ ಬಹಳ ಪ್ರೀತಿ, ಬಹಳ ಕಾಳಜಿ. ಅವರಿಬ್ರು ಬಹಳ ಪ್ರೀತಿಯಲ್ಲಿ ಇದ್ದಾರೆ. ನನಗೆ ಭಾರಿ ಸಂತೋಷ ಆಯ್ತಮ್ಮ ಅವ್ರು ನೋಡಿ. ಏ ಮಗಳೇ, ಅಳಿಯಂದ್ರು ನೀನು ಊರಿಗೆ ಹೋಗಿ ಮುಟ್ಟಿದ ತಕ್ಷಣ ನನಗೆ ಫೋನ್ ಮಾಡು ಅಂತ ಹೇಳಿದ್ರಲ್ವಾ? ಫೋನ್ ಮಾಡಲಿಲ್ಲ ಕಾಣ್ತದೆ. ಫೋನ್ ಮಾಡಿಬಿಡಿ ಆಯ್ತಾ? ಆಯ್ತು ಮಾವ, ಮಾಡ್ತೀನಿ. ಹೌದೇನ ಕಾವೇರಿ? ಹೌದಜ್ಜಿ, ಸರ್ ನನ್ನ ತುಂಬಾ ಖುಷಿಯಾಗಿ ನೋಡ್ಕೋತಾ ಇದ್ದಾರೆ. ಅಬ್ಬಾ, ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಇವತ್ತಂತೂ ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಮ್ಮ. ಹೌದಜ್ಜಿ, ನಾವಿಬ್ರು ಖುಷಿಯಾಗಿದ್ದೀವಿ. ಆದ್ರೆ ಈ ಸಮಯದಲ್ಲಿ ಅಪ್ಪನೂ ಇರ್ಬೇಕಾಗಿತ್ತು.
ಅವ್ರು ಇದನ್ನೆಲ್ಲ ನೋಡಿ ಕುಣ್ದಾಡಿರೋರು ಅಲ್ವಾ ಅಜ್ಜಿ? ನಿಜ ಕಾವೇರಿ, ನಿಮ್ಮಪ್ಪ ಇದ್ದಿದ್ರೆ ನಿಮ್ಮಪ್ಪನಿಗೆ ಮಗಳೇ ಪ್ರಪಂಚ. ನಿನ್ನ ಮುಖದಲ್ಲಿ ಖುಷಿ ನೋಡಿದ್ದಿದ್ರೆ ಅವನು ಹಬ್ಬನೇ ಮಾಡ್ತಾ ಇದ್ದ ಕಡೆ. ಎಂತ ಮಾಡ್ಲಿಕ್ಕೆ ಆಗ್ತದೆ ಮಗ? ಅದನ್ನೆಲ್ಲ ನಾವು ಪಡ್ಕೊಂಡು ಬಂದಿರ್ಬೇಕಲ್ವಾ? ಯೋಗ ಅಂತ ಒಂದು ಇರ್ತದೆ ನೋಡು, ಅದು ಹವ ಕೊಡ್ಬೇಕು, ಹವ ಕೊಡ್ಬೇಕು. ಮಗ, ಅಷ್ಟು ಒಳ್ಳೆ ಅಪ್ಪನ ನಿನ್ನಿಂದ ಕಿತ್ಕೊಂಡ್ರು ಆ ದೇವರು ಅಷ್ಟೇ ಒಳ್ಳೆ ಗಂಡನ ನಿನಗೆ ಕೊಟ್ಟಿದ್ದಾನೆ. ನಿನಗಂತ ಒಳ್ಳೆ ಗಂಡನ ಕೊಟ್ಟಿದ್ದಕ್ಕೆ ಆ ದೇವರಿಗೆ ನಾನು ಎಷ್ಟು ಸಾವಿರ ನಮಸ್ಕಾರ ಹಾಕಿರೋ ಸಾಲದು ಮಗಳು, ಸಾಲದು. ನಿಜ ಕಣ ಚಂದ್ರ, ನೀನು ಹೇಳ್ತಾ ಇರೋದು ನಿಜ. ಕಾವೇರಿ, ನೀನು ದುಃಖ ಪಡಬೇಡಮ್ಮ. ಒಂದನ್ನ ಕೊಟ್ಟು ಇನ್ನೊಂದನ್ನ ಕಿತ್ಕೊಳ್ಳೋದು ಆ ದೇವರ ನಿಯಮ ಅನ್ಸುತ್ತೆ.